ಐಪಿಎಲ್ ಫ್ರಾಂಚೈಸಿ ಕಾವ್ಯ ತಂಡಕ್ಕೆ ಆಯ್ಕೆಯಾದ ಬೆನ್ನಲ್ಲೇ ಪಾಕ್ ಬೌಲರ್ ಅಬ್ರಾರ್ಗೆ ಸಂಕಷ್ಟ. ಹಣನ ರಾಷ್ಟ್ರನ ಅತಂತ್ರ ಸ್ಥಿತಿಯಲ್ಲಿ ಪಿಸಿಬಿ. ಇಂಗ್ಲೆಂಡ್ನ ಫ್ರಾಂಚೈಸಿ ಲೀಗ್ನ ದಿ 100ಗಾಗಿ ನಡೆದ ಆಟಗಾರರ ಹರಾಜಿನಲ್ಲಿ ಐಪಿಎಲ್ ಫ್ರಾಂಚೈಸಿ ಸನ್ರೈಸರ್ಸ್ ಲೀಡ್ ಪಾಕಿಸ್ತಾನಿ ಸ್ಪಿನ್ನರ್ ಅಬ್ರಾರ್ ಅಹಮದ್ನನ್ನ ಪಾಕ್ ಕರೆನ್ಸಿ 7 ಕೋಟಿಗೆ ಖರೀದಿಸಿತ್ತು. ಸನ್ರೈಸರ್ಸ್ ಲೀಡರ್ಸ್ನ ಸನ್ ಗ್ರೂಪ್ ಒಡೆತನದಲ್ಲಿದೆ. ಅಬ್ರಾರ್ ಖರೀದಿಸಿದ ನಿರ್ಧಾರವು ಭಾರತದಲ್ಲಿ ಚರ್ಚೆಗೆ ಕಾರಣವಾಯಿತು. ಮಾರ್ಚ್ 12ರ ಲಂಡನ್ನಲ್ಲಿ ನಡೆದ ಹರಾಜಿನಲ್ಲಿ ಸನ್ರೈಸರ್ಸ್ನ ಸಿಇಒ ಕಾವ್ಯ ಮಾರನ್ ಕೂಡ ಹಾಜರಿದ್ದು, ಪಾಕಿಸ್ತಾನಿ ಕ್ರಿಕೆಟಿಗರನ್ನ ಖರೀದಿಸಿದ ಬೆನ್ನಲ್ಲೇ ಕಾವ್ಯ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಆದಾಗ್ಯೂ ಈ ವಿಷಯವು ತಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಉಪಾಧ್ಯಕ್ಷ ರಾಜೀವ್ ಶುಕ್ಲಾ ಸ್ಪಷ್ಟಪಡಿಸಿದ್ದಾರೆ. ಆದರೆ ಅಬ್ರಾರ್ ಅಹಮದ್ಗೆ ಈಗ ಹೊಸ ಸವಾಲು ಎದುರಾಗಬಹುದು. ವರದಿಗಳ ಪ್ರಕಾರ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಿಂದ ಎನ್ಒಸಿ ಸಿಗುವುದು ಕಷ್ಟಕರವಾಗಬಹುದು. ವಾಸ್ತವವಾಗಿ ಪಾಕಿಸ್ತಾನ ತಂಡವು ಜುಲೈ-ಆಗಸ್ಟ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಸರಣಿಯನ್ನ ಆಡಲು ನಿರ್ಧರಿಸಿದೆ. ಈ 2 ಪಂದ್ಯಗಳ ಟೆಸ್ಟ್ ಸರಣಿಯು ಜುಲೈ 15ರಿಂದ ಆಗಸ್ಟ್ 7ರವರೆಗೆ ನಡೆಯಲಿದ್ದು, ದಿ 100 ಟೂರ್ನಮೆಂಟ್ ಜುಲೈ 21ರಿಂದ ಆಗಸ್ಟ್ 16ರವರೆಗೆ ನಡೆಯಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ತಂಡದ ಅಗತ್ಯತೆಗಳಿಂದಾಗಿ ಪಿಸಿಬಿ ಅಬ್ರಾರ್ ಅಹಮದ್ಗೆ ಎನ್ಒಸಿ ನೀಡಲು ನಿರಾಕರಿಸಬಹುದು. ಆದರೆ ದೊಡ್ಡ ಮೊತ್ತದ ಹಣದ ಕಾರಣದಿಂದಾಗಿ ಅಬ್ರಾರ್ ಅಹಮದ್ಗೆ ಎನ್ಒಸಿ ಸಿಗಬಹುದು ಎಂದು ಮೂಲಗಳು ತಿಳಿಸಿವೆ. ಇನ್ನು ಅಬ್ರಾರ್ ಪರ ಏಜೆಂಟ್ ಪಿಸಿಬಿಯಿಂದ ಅನುಮತಿ ಸಿಗುವ ನಿರೀಕ್ಷೆಯಿಂದಾಗಿಯೇ ಹರಾಜಿನಲ್ಲಿ ಅವರ ಹೆಸರನ್ನ ನಮೂದಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಪಿಸಿಬಿ ಮುಖ್ಯಸ್ಥ ಮೊಹಸಿನ್ ನಖ್ವಿ ಜೊತೆ ಅಬ್ರಾರ್ ಪರ ಏಜೆಂಟ್ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ ಎಂದು ವರದಿಯಾಗಿದೆ. ಆದ್ದರಿಂದ ಅಬ್ರಾರ್ ಆಡುವ ಸಾಧ್ಯತೆಗಳು 50-50 ಆಗಿದೆ. ಸನ್ರೈಸರ್ಸ್ ಲೀಡ್ಸ್ ತರಬೇತುದಾರ ಡೇನಿಯಲ್ ವೆಟೂರಿ ತಂಡದ ಮೊದಲ ಆಯ್ಕೆ ಇಂಗ್ಲಿಷ್ ಸ್ಪಿನ್ನರ್ ಆದಿಲ್ ರಶೀದ್ ಎಂದು ಬಹಿರಂಗಪಡಿಸಿದ್ದಾರೆ. ಆದರೆ ಅವರು ಲಭ್ಯವಿಲ್ಲದಿದ್ದಾಗ ತಂಡವು ವಿದೇಶಿ ಸ್ಪಿನ್ನರ್ಗಳ ಆಯ್ಕೆಗಳನ್ನು ಪರಿಗಣಿಸಿತು. ಅಂತಿಮವಾಗಿ ಅಬ್ರಾರ್ ಅಹಮದ್ನನ್ನ ಖರೀದಿಸಬೇಕಾಯಿತು. ಪಿಸಿಬಿ ಅಬ್ರಾರ್ ಅಹಮದ್ಗೆ ಎನ್ಒಸಿ ನೀಡುತ್ತದೆಯೋ ಎಂಬುದರ ಕುರಿತು ಕುತೂಹಲ ಕೆರಳಿಸಿದೆ. ಏಕೆಂದರೆ ಅನುಮತಿ ನಿರಾಕರಿಸಿದರೆ ಅದು ಕಾವ್ಯ ಮಾರನ್ ತಂಡಕ್ಕೆ ದೊಡ್ಡ ಹಿನ್ನಡೆಯಾಗಬಹುದು.